ಓಕೆ ಟೈಮ್ ಬರ್ತದೆ. ಸಂಧ್ಯಾ ಇಲ್ಲಿವರೆಗೂ ಇವಳ ಮನೆ ಹೋಮ್ ಟೂರ್ನೇ ಮಾಡಿಲ್ಲ ಅಲ್ಲ. ನಾನಿದ್ದೀನಿ. ನಮ್ಮಂತ ದೊಡ್ಡ ವ್ಯಕ್ತಿಗಳನ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಂಧ್ಯನ್ ಮದುವೆಯಲ್ಲಿ ಬ್ಯಾಚುಲರ್ಸ್ ಪಾರ್ಟಿ ಮಾಡ್ತಾರಲ್ಲ, ಅವಾಗ ನಾನು ಅಪ್ಪ ವರ್ಷದ ಸಂಧ್ಯಾ ಕುತ್ಕೊಂಡು ಒಂದು ಟಮಟೆ ಬಿಟ್ಟಾಕ್ಬಿಟ್ಟು ನಾನು ಡ್ಯಾನ್ಸ್ ಆಡ್ತೀನಿ. ಅರ್ಥ ಆಯ್ತು ಸಂಧ್ಯಾ, ಅರ್ಧಂಬರ್ಧ ಅರ್ಥ ಆಯ್ತು ಸಂಧ್ಯಾ. ಏನಾಗಿದೆ ಸಂಧ್ಯಾ, ಏನಾಗಿದೆ ಗೈಸ್? ಇವಾಗ ನಾನು ಕಾಲೇಜಲ್ಲಿ ಇದ್ದೀನಿ. ಕಾಲೇಜಿಂದ ಇವಾಗ ಸೀದಾ ಸೈನ್ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಅವ್ಳು ಯೂಟ್ಯೂಬಲ್ಲಿ ಏನೋ ಇಶ್ಯೂ ಆಗುತ್ತೆ. ಕಷ್ಟಪಟ್ಟು ದಿನಾಗ್ಲೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ನನಗಿಂತ ಎಫಿಷಿಯೆಂಟ್ ಆಗಿರ್ತಾಳೆ. ಯೂಟ್ಯೂಬಿಂದ ಏನೋ ಬರುತ್ತೆ ಅಂತ ಆಸೆಯಲ್ಲಿದ್ದಾಳೆ ಪಾಪ. ಅವ್ಳಿಗಿನ್ನ ಯೂಟ್ಯೂಬ್ ಕಾಸೇ ಬಂದಿಲ್ಲ ಇದುವರೆಗೂ ಒಂದ್ಸತಿ ಕೂಡ. ಏನೋ ಬಂದಿತ್ತು ಲಾಸ್ಟ್ ಟೈಮ್, ಎಷ್ಟೋ ಡಾಲರ್ಸ್ಗಳಿತ್ತು ಪೆಂಡಿಂಗಲ್ಲಿತ್ತು ಬರಬೇಕು ಅಂತ. ನನಗೆ ಬಂದೈತೆ, ನನಗೆ ಇಷ್ಟೇ ಬಂದೈತೆ. ಅಂದರೆ ಬರೋ ಟೈಮಿಗೆ ಬಂದೈತೆ. ಆದರೆ ಬರೋ ಟೈಮ್ ಮುಗಿದಿದ್ರು ಕೂಡ ಸಂಜೆಗೆ ಇನ್ನೂ ಬಂದೇ ಇಲ್ಲ. ಸೊ ಅದಕ್ಕೆ ಏನು ನಡೀತೈತೆ ಸೀನು ಅಂತ ನೋಡೋಕ್ಕೆ ಅಂತ ಹೊರಟಿ. ನೋಡಿ, ಈ ಕಾಲೇಜು ಕತ್ಲಾದರೆ ಹೆಂಗೆ ಕಾಣಿಸುತ್ತೆ, ದೆವ್ಗಳು ಓಡಾಡೋ ಜಾಗ ಹತ್ರ ಕಾಣಿಸುತ್ತೆ. ಅಲ್ಲೂ ಅಷ್ಟೇ. ಈ ಕಡೆ ಎಲ್ಲ ಮುಚ್ಚಾಬಿಟ್ಟವ್ರೆ, ಹೋಗಂಗಿಲ್ಲ ಇಲ್ಲ ಅಂದ್ಬಿಟ್ಟು. ಈ ಸೈಡಿಂದ ಹೋಗ್ಬೇಕು ಇವಾಗ. ಗೈಸ್ ಅವಾಗ ಸಂಜೆಗೆ ಹೊಟ್ಟೆ ಹೊಡ್ಸಿಲ್ಲ ಅಂದರೆ ನನಗೆ ನೆಮ್ಮದಿನೇ ಇರಲ್ಲ. ಯಾಕೆ ಡೌಟಾ? ಇವಾಗ ಕಾಲ್ ಮಾಡಿ ಹೆಂಗೆ ಹೊಟ್ಟೆ ಹೊಡ್ಸಿಲ್ಲ ಅಂತ. ಸಂಧ್ಯಾ ಕಾಲ್ ರಿಸೀವ್ ಮಾಡೇ. ಇವ್ಳು ಕಾಲೇ ರಿಸೀವ್ ಮಾಡಲ್ಲ ಅಂತ ನನಗೆ ಫೋನ್ ವಾಯ್ಸ್ ಮೇಲ್ಗೆ ಹಾಕೋ ರೇಂಜಿಗೆ ಬೆಳೆದ್ಬಿಟ್ಟವಳೆ. ಓಕೆ ಟೈಮ್ ಬರ್ತದೆ. ಗೂಬೆ ವಾಯ್ಸ್ ಮೇಲ್ಗೆ ಹಾಕೋ ಅಷ್ಟು ಬೆಳೆದ್ಬಿಟ್ಟಲ್ಲ ನೀನು. ಐಫೋನ್ ತಗೊಂಡ್ರೆ ತೌಲತ್ ಜಾಸ್ತಿ ಅಲ್ಲ ನಿಂಗೆ. ಇಟ್ಸ್ ಓಕೆ ಫೈನ್. ಇವಾಗ ನೀನಾದರೂ ನಾನು ಮಾತಾಡೋ ಸ್ವಲ್ಪ ಕಾಲ್ ರಿಸೀವ್ ಮಾಡಿಲ್ಲ, ನೆಕ್ಸ್ಟ್ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಐತಿ. ಇವಳೇನಾದ್ರು ರಿಸೀವ್ ಮಾಡಿಲ್ಲ ಅನ್ಕೋ. ಆ್ಯಕ್ಚುಲಿ ನಾನು ಕಲ್ಸಿರೋ ವಾಯ್ಸ್ ಮೇಲೆ ಕೇಳ್ಸ್ಕೊಳಕ್ಕಾರೋ ಟೈಮ್ ಬೇಕಲ್ಲ. ಕೇಳ್ಸ್ಕೊಂಡು ಮುಂಚೆ ಹೆಂಗೆ ರಿಂಗ್ ಆಗ್ತಾರೆ ಹೆಂಗೆ ಇವಳು. ಫೋನ್ ಎಲ್ಲ ಬಿಸಾಕ್ಬಿಟ್ಟು ಹೋಗಿರ್ತಾಳೆ. ಮತ್ತೆ ವಾಯ್ಸ್ ಮೇಲೆ ಇವಳು ಅಜ್ಜಿಗೆ ಹೋಗಿ ನಾನು ಕಾಲೇ ಮಾಡಲ್ಲ. ರಿಸೀವೇ ಮಾಡಲ್ಲ ಅಂತಾಳೆ ಅನ್ಸುತ್ತೆ. ಇವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ನಂತ ಸುಮ್ಮನೆ ಹೋಗ್ ಅಷ್ಟೇ. ಇವಾಗ ಇವಳು ಕಾಲ್ ಮಾಡೋರ್ಗು ನಾನು ಕಾಲ್ ಮಾಡಲ್ಲ. ಕಂಟ್ರೋಲ್. ನೋಡಿ ಇವಾಗ ಕಾಲ್ ಮಾಡ್ತಾಳೆ. ಹಲೋ, ಪಾಯಿಂಟ್ ನಂಬರ್ 1 ಏನಂತ ದೊಡ್ಡ ಕೆಲಸ ಮಾಡ್ತಾ ಇದೆಯಾ ನೀನು? ಏನ ಪಂಚನಾ? ಪಂಚ ಹಾಕೊಂಡೇನೆ ಮಾಡ್ತೀಯಾ? ಪಂಚ ಹಾಕಣಕ್ ಬರ್ತಾ ಇಲ್ವಾ? ನಿಮ್ ಡ್ಯಾಡಿ ಮಮ್ಮಿ ಕೇಳು, ನಿಮ್ ಡ್ಯಾಡಿನೇ ಕೇಳು. ಹೌದಾ, ಸರಿ. ಹೌದು, ನಾನೇನೋ ಕಾಲ್ ಮಾಡಿದ್ದು. ಹೌದೇನು ಅಡುಗೆ ಮನೆಯಲ್ಲಿ? ಮುದ್ದೆ ಸಬ್ಬಿನ ಸಾರಾ? ನಾನ್ ವೆಜ್ ತಿಂದೆ ಇವತ್ತು. ಟ್ಯೂಸ್ಡೇ ನಾನ್ ವೆಜ್ ತಿಂತ್ಯಾ? ಬ್ಯಾಡ್ ಲಕ್ ಸಂಜೆ. ನಾನು ನಾನ್ ವೆಜ್ ತಿಂತಾ ಇದೀನಿ, ಬಿರಿಯಾನಿ ತಿಂತಾ ಇದೀನಿ, ಕಬಾಬ್ ತಿಂತಾ ಇದೀನಿ. ಮತ್ತೆ ನಿಂಗೇನು ಬೇಕಾ? ಬೆಳಿಗ್ಗೆ ವಾಶ್ರೂಮ್ ಅಲ್ಲೇ ಬಿದ್ದಿರ್ತೀಯ. ನೀನಂತೂ ಬೆಳಿಗ್ಗೆ ಆಚೆ ಬರೋದೇ ಇಲ್ಲ. ನಿಂಗೆ ಇವಾಗ ಬಿರಿಯಾನಿ ಬೇಕಾ ಬೇಡವಾ? ನಿಂಗೆ ಸಿಗಲ್ಲ, ಇಡು ಫೋನ್. ಊಟ ಎಲ್ಲ ಮುಗೀತು ಗೈಸ್. ಆದರೆ ಒಂದು ಪ್ರಾಬ್ಲಮ್ ಡೌಟ್ ಏನು ಅಂದರೆ, ಇವತ್ತೇನಾದ್ರು ಅಮಾವಾಸ್ಯೆ ಇದ್ರೆ ನನಗೆ ಗೊತ್ತಿಲ್ಲ ಇದೆಯೋ ಇಲ್ವಾ ಅನ್ನೋದು. ಇಲ್ಲ ಅಂತ ಅನ್ಕೊಂಡಿನಿ. ಅಕಸ್ಮಾತ್ ಇದ್ರೆ, ಯಾಕಂದ್ರೆ ಅನ್ಲಕ್ಕಿ ಟೈಮ್ ಹೆಂಗಿರ್ತದೆ ಅಂದರೆ ಅಪ್ರೂವ್ಗೆ ಯಾವಾಗ ಇರ್ತೀನೋ ಅವಾಗಲೇ ಅಮಾವಾಸ್ಯೆ ಬಂದ್ಬಿಡುತ್ತೆ, ಇಲ್ಲ ಬೋಣೆ ಬಂದ್ಬಿಡುತ್ತೆ. ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಏನಾದ್ರು ಇದ್ರೆ ಮಮ್ಮಿ ಸಾರಿ ಗೊತ್ತಿಲ್ಲ ತಿಂದಿದ್ರೆ ಯೋಚನೆ ಇಲ್ಲ ಬರ್ತೀವಿ ಆಯ್ತಾ. ಇವಾಗ ನಾನು ಸೈನ್ ಮನೆ ಕಡೆ ಹೊಟ್ಟಿದ್ದೀನಿ. ಓಕೆ ಪೀಸ್. ನನ್ನ ಫ್ರೆಂಡು ಒಂದು ರೀಲ್ ಹಾಕೋದೇನೋ ಹಾಕೋನೆ, ರೀಪೋಸ್ಟ್ ಅಂತ ಬೇರೆ ಹೇಳ್ಬಿಟ್ಟು ಹಾಕೋನೆ. ಪಾಪ ಏನಾಗೈತೆ ಇಲ್ಲಿ. ಇವಾಗ ನಾನು ಸೈನ್ ಮನೆಗೆ ಬಂದಿದ್ದೀನಿ. ಲಿಫ್ಟ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಲಿಫ್ಟ್ ಹತ್ಕೊಂಡು ಹೋಗ್ಬಿಟ್ಟು ಅವ್ಳು ಸೀನ್ ಏನು ಅಂತ ಕೇಳ್ತೀನಿ. ಏನೋ ಕುಡ್ದಿರೋ ಅಂತರ ಇದ್ದೀನಿ ನಾನು. ಕುಡ್ದೇ ಇಲ್ಲ, ಕುಡ್ದಿರೋ. ಐ ಥಿಂಕ್ ಹೇರ್ ಸ್ಟೈಲ್ ಮೇ ಬಿ ಎಫೆಕ್ಟ್. ಹೇರ್ ಸ್ಟೈಲ್ ಹೆಲ್ಮೆಟ್ ಹಾಕೊಂಡಿದ್ದೆಲ್ಲ ಕೂದಲೆಲ್ಲ ಕುತ್ಕೊಂಡ್ಬಿಟ್ಟಿದೆ. ಪರ್ಫೆಕ್ಟ್ ಆಗಿ ಕೂರ್ತಾನೆ. ಈಗ ಸ್ಟೆಪ್ಸ್ ಮಾತ್ರ ಚೆನ್ನಾಗಿ ಬಂದಿದೆ. ಸ್ಟೆಪ್ಪು ತಲೆ ಕೋಂಬಲ್ ಬಚ್ಕೊಂಡ್ರೆ ಚೆನ್ನಾಗಿ ಬರ್ತಿದೆ. ಓಕೆ ಎಂತ ಲಾಕ್ ಹಾಕ್ಬಿಟ್ಟವ್ರೆ. ಇದು ಓಪನ್ ಆಗೈತೆ. ನಡಿ ಗೈಸ್, ಕಳ್ರು ಬಂದ್ಬೋದು ಈ ಕಡೆ. ಹೌದು, ಸಂಧ್ಯಾ ಇಲ್ಲಿವರೆಗೂ ಇವಳ ಮನೆ ಹೋಮ್ ಟೂರ್ನೇ ಮಾಡಿಲ್ಲ ಅಲ್ಲ. ನಾನಿದ್ದೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸಂಧ್ಯಾ ಸಂಧ್ಯಾ
ನಾನು ಬೇರೆ ಮನೆ ಹಾ ಅಲ್ಲೇ ಮೇಲೆ ಬಿದ್ದಿರ್ ನೀನು. ಹಾ ಏನ್ ಮಾಡ್ತಾ ಇದೀಯ ನೀನು? ಹಾ ಕುಂಟೆ ಬಿಲ್ಲೆ ಆಡ್ತಾ ಇದೀಯ ಈ ಟೈಮಲ್ಲಿ? ಏನೋ ಕಂದಲೇ ಏನೋ 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 ಹಾ ಕಂಟೆಂಟಾ? 10:30 ಯಾರ ಕುಂಟೆ ಬಿಲ್ಲೆ ಆಡ್ತಾರೆ? ಸಂಧ್ಯಾ ವ್ಲಾಗ್ಸ್ ಅಲ್ಲಿ ಕಂಟೆಂಟ್ ಹೆಸರು ಏನೇನು ಮಾಡ್ತೀಯಲ್ಲಿ? ನಿನ್ಗಿರೋ ಫ್ಯಾಂಟಸಿಗಳನ್ನೆಲ್ಲ ಕಂಟೆಂಟ್ ಹೆಸರಲ್ಲಿ ಜನರ ಹೆಸರಲ್ಲಿ ಜನರು ನೋಡ್ಲಿ ಅಂದ್ಬಿಟ್ಟು ಏನನ್ನ ಮಾಡಿಸ್ಕೊತಾ ಇದ್ದಾರೆ. ಇವಾಗ ಕಾಣಿಸ್ತಾರೆ ನೋಡಿ, ಇಂಥ ದೊಡ್ಡ ವ್ಯಕ್ತಿಗಳನ್ನ ಚಿಕ್ಕ ವ್ಯಕ್ತಿಗಳನ್ನ ಸಬ್ಸ್ಕ್ರೈಬೇ ಮಾಡಬೇಡಿ ನೀವು. ನಮ್ಮಂಥ ದೊಡ್ಡ ವ್ಯಕ್ತಿಗಳನ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೀವು. ಇವಳಿಂದ ಏನೇ ಇದು ಇವಾಗ ಡ್ಯಾನ್ಸ್ ಆಡಕ್ಕೆ ಏನೇ ನಿಂಗೆ ಯೋಚನೆ ಇವಾಗ? ಹೌದು, ವಾಟ್ ಈಸ್ ಯುವರ್ ಫ್ಯಾಂಟಸಿ ಫಾರ್ ಡ್ಯಾನ್ಸಿಂಗ್ ನೌ? It's not about the fantasy, it's my passion, you know. ನೀನು ಬಾಯಲ್ಲಿ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅದೇ ಗೊತ್ತಾ, ಒಂದು ಇಬ್ರು ಬ್ಲಾಗರ್ ಇರಬಾರ್ದು, ಇದ್ರೆ ಇಷ್ಟೇ ತೊಂದರೆ ಬರೋದು. ಅವನು ಬ್ಲಾಗ್ ಮಾಡ್ತಾನೆ, ನಾನು ಬ್ಲಾಗ್ ಮಾಡ್ತೀನಿ. ಆದ್ರೆ ನಾನು ಅಪ್ಲೋಡ್ ಮಾಡ್ಬಿಡ್ತೀನಿ ಫಸ್ಟ್. ಶೇಡ್ ನಂದಿನ 2 ವಿಡಿಯೋ ಪೆಂಡಿಂಗ್ ಐತಿ. ನಾನು ಅಪ್ಲೋಡ್ ಮಾಡೋಕೆ ಮುಂಚೆ ಇವಳು ಅಪ್ಲೋಡ್ ಮಾಡ್ತಾಳೆ. ಸೊ ನಿಮಗೆ ನೀವು ನನ್ನ ವಿಡಿಯೋ ನೋಡಿ, ನನ್ನ ವಿಡಿಯೋ ಸಂಧ್ಯಾ ಬ್ಲಾಗ್ಸ್ ನಾನು ಆಗ ಹೇಳಿಲ್ವಾ ಯಾರ ವಿಡಿಯೋನ ಯಾರ ಅಕೌಂಟ್ನ ಯಾರು ಸಬ್ಸ್ಕ್ರೈಬ್ ಮಾಡಬೇಡ್ದು ಅಂತವ್ರು ಆ ದೊಡ್ಡ ವ್ಯಕ್ತಿಗಳು ಇವರೇ. ಇವ್ರ ವಿಡಿಯೋನ ಇವ್ರ ಅಕೌಂಟ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಿರೋ ನಿಮ್ಮ ಹೆಸರು ಹೇಳ್ಕೊಂಡು ಜಾಸ್ತಿ ತಲೆ ಹಾಕ್ತಾನೆ ಪಾಪ ಸಬ್ಸ್ಕ್ರೈಬರ್ಸ್ ಅಯ್ಯೋ 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 ಅವಳೆಲ್ಲ ನಿಮ್ಮ ಹೆಸರು ಹೇಳ್ಕೊಂಡು ಅವಳ ಫ್ಯಾಂಟಸಿಗಳನ್ನ ಫುಲ್ಫಿಲ್ ಮಾಡ್ಕೋತಾವಳೆ. ಲುಂಗಿ ಹಾಕೋಣಕ್ಕೆ ನೀವು ಹೇಳಿದ್ರಾ? ಅವಳಿಗೆ ಇಷ್ಟ ಬಂದಂಗೆ ಹಾಕಂತೇಳಿ ಕೊನೆಗೆ ನಿಮ್ಮ ಹೆಸರು ಹೇಳ್ತಾಳೆ. ಹುಷಾರಾಗಿರಿ ಇಂಥವ್ರಿಂದ. ಈಗ ಉಂಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿದ್ರೆ ಅಲ್ಲಿಂದ ಫಸ್ಟ್ ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ. ಏನು ನಡೀತಾ ಇದೆ ಈ ಕಡೆ? ನಿನ್ನ ಮುಖನೇ ಬ್ಲರ್ ಆಗಿ ಕಾಣಿಸ್ತೈತಲ್ಲೇ. ನಾವು ಅದು ಟ್ರೈಪಾಡ್ ಅಲ್ಲಿ ಏನೋ ಟ್ರೈ ಮಾಡ್ತಾ ಇದೀವಿ. ಏನ್ ನಿನ್ನ ಯೋಚನೆ, ಪ್ಲಾನು, ಸ್ಕೀಮು? ನಾನೇನೋ ಒಂದು ನಾಳೆ ಮಾರ್ನಿಂಗ್ ಅಪ್ಲೋಡ್ ಮಾಡಕ್ಕೆ ರೀಲ್ಗಾ ನೋಡು. ರೀಲ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೆಯಾ? ಯೂಟ್ಯೂಬ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೆಯಾ ನೀನು? ಯೂಟ್ಯೂಬ್ಗೋಸ್ಕರ ಅದಕ್ಕಿಂತ ಡಬಲ್ ಕಷ್ಟ ಪಡ್ತೀನಿ. ಎಂಥದ್ದು ಇಲ್ಲ, ರೀಲಲ್ಲಿ ಅಪ್ಲೋಡ್ ಮಾಡೋ ಥರ. ಎತ್ತು ಎತ್ತು ನೋಡ, ಎತ್ತು ಎತ್ತು ಬತ್ತ್ಯಾ? ಏನು ಎತ್ತದ? ಎತ್ತ ನಾನು ಎತ್ತಲ ಕಾಲು ಹಿಂಗೆ ಗುಡ್ಬಿಡೋದು. ಬರೀ ಇಂಥದೆಯಾ? ಕಾಲು ಎತ್ತಕ್ಕಾಗಲ್ಲ, ಏನಿಲ್ಲ ಮಾತಾಡ್ಬೋದಾಳೆ. ಗೈಸ್, ಹೆಣ್ಮಕ್ಳು ಕಾಲು ಮುಗಿಬೇಕು, ಅದು ಒಳ್ಳೆ ಹುಡುಗರ ಲಕ್ಷಣ. ಹೆಣ್ಮಕ್ಳು ಕಾಲು ಮುಗಿಬೇಕು. ನನ್ನ ಪಾದ ನಿನ್ನ ತಲೆ ಮೇಲೆ ಸದಾ ಇರಲಿ ಮಗಡಿ. ಬಿಟ್ಟಿ ಗಿಟ್ಟಿ ನಾನು ಕುಡ್ದೇನೆ. ತೇಜ, ಬಿಟ್ಟಿ ಕುಡಿಯಕ್ಕೂ ಧೈರ್ಯ ಬೇಕು. ನನ್ನ ಹತ್ರ ಧೈರ್ಯ ಇಲ್ಲ, ಅದಕ್ಕೆ ನಾನು ಇವಾಗ ಬಿಟ್ಟಿ ಕುಡಿಯಲ್ಲ. ಮತ್ತೆ ನಮ್ಮಪ್ಪ ಗೈಸ್, ಐ ಡು ಹ್ಯಾವ್ ಒನ್ ಫ್ಯಾಂಟಸಿ, ಯು ನೋ. ಏನ್ ಫ್ಯಾಂಟಸಿ? ತೇಜ ಬ್ಲಾಗ್ ಅಲ್ಲಿ ರಿವೀಲ್ ಮಾಡ್ತಾ ಇದೀನಿ. ಸೊ ಏನಿಲ್ಲ ಗೈಸ್, ನನ್ನ ಫ್ಯಾಂಟಸಿ ಏನಂದ್ರೆ ಅದು ಪಂಚೆ ಹಾಕೊಂಡಾಗ ಹೇಳು. ಅದು ಫ್ಯಾಂಟಸಿ ಏನಂದ್ರೆ ನಾನು ಕುಡಿತೀನಿ. ಕುಡಿದ್ಯಾ? ಏನ್ ಕುಡಿತೀಯ? ಎಣ್ಣೆ ಎಣ್ಣೆ ಎಣ್ಣೆ. ಬಟ್ ಯಾವಾಗ ಅಂತ ಕೇಳಿ. ಯಾವಾಗ ಗೈಸ್? ಯಾವಾಗ ಅಂದ್ರೆ ನನ್ನ ಮದ್ವೆ ನಮ್ಮಪ್ಪ ಸೆಟ್ ಮಾಡ್ತಾರಲ್ಲ, ಅವಾಗ ನಮ್ಮಪ್ಪಂಗೆ ಜಗತ್ತಲ್ಲಿ ಎಲ್ಲೆಲ್ಲೋ ನಿನ್ ಪ್ಲಾನ? ಸೈಡ್ ಬಾ. ಏನ್ ಪವಿ ನಿನ್ ಪ್ಲಾನು? ಇರು ಲೆನ್ಸ್ ಉರಿಸ್ತೀನಿ. ಏನ್ ಗೊತ್ತಾ ತೇಜ, ನನ್ಗೆ ಆಫ್ ಮಾಡ್. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಆಫ್ ಮಾಡ ಕಡೆ. ಆಫ್ ಮಾಡಂದ್ರೆ ಆಫ್ ಮಾಡ್. ಆಫ್ ಮಾಡ್. ಫಸ್ಟ್ ನಾನು ಆಸೆ ಇರೋದೇನಂದ್ರೆ ಸಂಧ್ಯನ ಮದುವೆದಲ್ಲಿ ಬ್ಯಾಚುಲರ್ಸ್ ಪಾರ್ಟಿ ಮಾಡ್ತಾರಲ್ಲ, ಅವಾಗ ನಾನು ಅಪ್ಪ ವರ್ಷದ ಸಂಧ್ಯಾ ಕುಚ್ಕೊಂಡು ನಮ್ಮ ಅಪ್ಪಂಗೆ ಫಸ್ಟ್ ಟೈಮ್ ಎಣ್ಣೆ ಕೂಡಿಸ್ಬೇಕು. ಡ್ಯಾಡಿಗೆ ಯಾಕೆ ಎಣ್ಣೆ ಕುಡಿಸ್ಬೇಕು ಅಂತಿದ್ಯಾ? ಅಪ್ಪ ಇವತ್ತು ಕುಡ್ದಿಲ್ಲ, ಎಣ್ಣೆ ಅಂಗಡಿದಲ್ಲಿ ಕೆಲಸ ಮಾಡಿದೆ. ನೀನ್ ಕುಡ್ದಿದ್ಯಾ? ಅದೇ ಅವತ್ತು ನಾನು ಕುಡಿಯೋಣ. ನೀನು ಅವತ್ತೇ ಕುಡಿಯೋಣ ಅಂತ. ಅವಳ ಮದ್ವೆಲಿ ನೋಡು, ನಿಮ್ ಡ್ಯಾಡಿ ಕುಡಿಯೋ ಟೈಮಲ್ಲಿ ನಿಮ್ ಡ್ಯಾಡಿ ಕುಡ್ಬಿಡ್ಬೇಕು, ಅವಳ ಮದ್ವೆಲಿ ಜಗಳ ಮಾಡ್ಬೇಕು. ಸೊ ನನ್ ಗಂಡ, ನೀನ್ ಎಲ್ಲಿರುವೆ? ಕತ್ಲಲ್ಲಿ ಕತ್ಲಲ್ಲಿ ಕರಿ ಕನ್ನಡಿ ಹಾಕೊಂಡು ಹುಡುಕಿನ್ನು. ಕತ್ಲ ಕರಿ ಕನ್ನಡಿ ಹಾಕೊಂಡು ಹುಡುಕಿದ್ರೆ ಕಣ್ಣಿಂದಿರೋ ಕಾಣಿಸ್ತಾರೆ. ಸಾರಿ 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 ಸಾರಿ. ಅವಿಶಿ ಸಿಂಗಿಂಗ್ ಟೆರಿಬಲ್, ವರ್ಸ್ಟ್, ಅಗ್ಲಿಯೆಸ್ಟ್. ಕರ್ಕಶ ಅನ್ನೋದನ್ನ ಹೆಂಗ್ ಕಂಡಿಡಿದ್ರು ಅಂದ್ರೆ
ಕರ್ಕಶಾಲಿ ಆ ಅನ್ನೋದಿದೆಯಲ್ಲ ಲಾಸ್ಟ್ ಅಲ್ಲಿ ಅದನ್ನ ಸಂಧ್ಯಾ ಅನ್ನೋ ಪದದಿಂದ ಕಂಡಿಡಿದಿರೋದು. It was at this moment that he knew. ಡಿಪ್ರೆಷನ್ ಕತೆಗಳನ್ನ ಏನ್ ಡಿಪ್ರೆಷನ್ ನೀನ್ ಇವಾಗ ಹೇಳಂಗೆ ಅರ್ಥ ಆಯ್ತದೆ. ಕೂದ್ಲು ಸರಿ ಸರಿ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಹೇಳೇನು ಅರ್ಥ ಆಗಿಲ್ಲ ಅಲ್ಲ? ಈ ರೂಮೇ ಸಿಕ್ಕಿತ್ತು. ಸಂಧ್ಯಾ ಅರ್ಥ ಆಯ್ತು ಸಂಧ್ಯಾ ಅರ್ಧಂಬರ್ಧ ಅರ್ಥ ಆಯ್ತು ಸಂಧ್ಯಾ. ನಿಂಗೆ ಅರ್ಥ ಆಯ್ತು ತಾನೆ? ಮತ್ತೆ ಓ ನನಗೆ Bobby is very crazy, you know. ಜಾಸ್ತಿ ಮಾತಾಡ್ತಾಳಲ್ಲ ಇವಳು. ಏಯ್ ಅಪ್ಕಮಿಂಗ್ ಬ್ಲಾಗರ್ ಯಾರು ಗೊತ್ತಾ? ಅಪ್ಕಮಿಂಗ್ ಬ್ಲಾಗರಾ ಯಾರು? ಕೃಷ್ಣ ಸುಂದನ್. ಪಾಪ ಅವಳಿಗೆ ಯಾಕೆ ಹಂಗೆ ಗೋಳಿಕಂತ್ಯ? ಎತ್ತೆ ಎತ್ತೆ ಹೇ ಎತ್ತೆ ಎತ್ತೆ ಏಯ್ ಎತ್ತೆ 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 ಆರಾಮಾಗಿರಕ್ ಬಿಡೆ. ಒಂದು ಟಮಟೆ ಬಿಟ್ಟು ಹಾಕ್ಬಿಡು, ನಾನು ಡ್ಯಾನ್ಸ್ ಆಡ್ತೀನಿ. ಗೈಸ್ ಏನಾಯ್ತು ಇವಳಿಗೆ? ನಿಜ ಹೇಳಿ ಏನು ಕುಡ್ದಿಲ್ಲ ಅಂತಾನೆ ಇವಳು. ಎಂಡ ಕುಡ್ಕೊಂಡ್ ಬಂದವಳೆ. ಎಂಡ ಯಾರು ತಗೊಂಡ್ ಬಂದ್ರು? ಹೂ ಇಸ್ ದಟ್ ಗುಡ್ ಪರ್ಸನ್ ಹೂ ಬ್ರಾಟ್ ಎಂಡ ಹಿಯರ್? ಗಂಡನೇ ಸಿಕ್ಕಿಲ್ಲ, ಎಂಡ ಹುಡ್ಕೊಂಡು ಎಲ್ಲೋಗಿ ತೇಜ. ಇವಳು ಎಲ್ಲದಕ್ಕೂ ರಂಗು ಹುಡುಕ್ತಾವಳಲ್ಲ ಇವಳು. ಈ ದಂಡ ಪಿಂಡಂಗ್ ಮಾಡಕ್ ಬೇರೆ ಕೆಲಸ ಇಲ್ಲ, ಬರೀ ಗಂಡ ಗಂಡ ಅನ್ಕೊಂಡೆ ಬಿದ್ದೆ. ಏನಾಯ್ತು ಸಂಜಯ್ ನಿಂಗೆ? ನಿನ್ ಲೈಫಲ್ಲಿ ಏನೋ ಆಗಿದೆ. ನಿನ್ ಲೈಫಲ್ಲಿ ಏನಾಗೈತೆ ಅದನ್ನ ಹೇಳ ಫಸ್ಟು. ಯಾಕೆ ಸ್ವಲ್ಪ ಡೌ ಮಾಡಿದೆ, ನೀನ್ ಯಾಕೆ ಹಿಂಗ್ ಆಡ್ತಿದ್ಯಾ? ಏನೋ ಸ್ವಲ್ಪ ಹಳೋ ತರನೇ ಕಾಣಿಸ್ತೈತಲ್ಲ, ಮೂಗೆಲ್ಲ ಬ್ಲಾಕ್ ಆಗ್ಬಿಟ್ಟೈತೆ. ಯಾಕೆ ಇವೆಲ್ಲ ಬರೀ ಡೌಗಳು ನಿಂತು? ಏನಾಗಿದೆ ಸಂಜಯ್? ಏನಾಗಿದೆ? ಪರವಾಗಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ, ಹೇಳು. ಒಳಗಡೆ ಇದ್ದಾನಾ? ಈ ಕಣೀಜಲ್ಲೇ ಗೈಸ್, ಇದ್ರಲ್ಲಿ ನನಗೆ ಕನ್ಫರ್ಮ್ ಆಗ್ತಿದೆ ಇವಳಿಗೇನೋ ಆಗಿದೆ. ಒಂದಲ್ಲ, ಇದು ನೋಡಿ ಮುತ್ತಿ ಹಂಗೆ ಕೊಡ್ತಾವಳು ನೋಡಿ. ಏನಾಗಿದೆ ಸಂಜಯ್ ನಿಂಗೆ? ಅವಳಿಗೇನು ಆಗ್ದಾರ ಹಂಗಾಡ್ತಾವಳಲ್ಲ ಅವಳು. ಯಾರೋ ಬಿಟ್ಟಿ ಕುಡಿಸ್ಬಿಟ್ಟವ್ರು ನಿಂಗೆ. ಯಾಕೆ ಕುಡಿಯಕ್ ಹೋದೆ ನೀನು? ಸುಮ್ಮನೆ ಇರಕ್ಕಾಗಲ್ಲ. ನಿಯತ್ ಡ್ರಿಂಕರ ಕುಡಿದ್ರು ನಿಯತ್ತ ಕಾಸು ಕೊಟ್ಟೆ ಕುಡಿಯೋದು. ಕುಡ್ಕೆ ಅನ್ಕಂತ್ಯ ನಿನ್ಗೆ ನೀನೆ? ನಾಚಿಕೆ ಆಗಲ್ಲ? ಮದ್ಯಪಾನ ಪ್ರಿಯ ಅಂತ ಹೇಳ್ಬೇಕು. ಮದ್ಯಪ್ರಾಣ ಹೇಳು. ಮದ್ಯ ಧೂಮಪಾನ ಮದ್ಯಪಾನ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ನೀವು ಕುಡಿಯಬೇಡಿ, ನಿಮ್ಮವರೊಂದಿಗೂ ಕುಡಿಯಬೇಡಿ. ನಿಮ್ಮ ಅಮ್ಮನ ಪಿಂಡ. ಇವತ್ತು ನಾನು ತಿನ್ಬೋದಾ? ಈ ಕಡೆ ಇಲ್ಲ, ಅಜ್ಜಿ ಮೇಲೆ ಮಾಡಿಲ್ಲ. ನಾನು ಈಚೆ ಹೋಗಿ ತಿನ್ಬೋದಾ ಅಂತ. ಇವತ್ತು ಅಮಾವಾಸ್ಯೆನಾ? ಓ ಓಕೆ, ಅಷ್ಟೇ. ನಾನು ಹೋಗಲ್ಲ, ಮನೇಲೇ ಇರ್ತೀನಿ ನಾನು. ಸರಿ ಡ್ಯಾಡಿ. ಏನು ಸರ್ ಸಂಜೆ ಇರೋದು? ಸೊಪ್ಸಾರಾ? ಹಾಂ ಡ್ಯಾಡಿ, ಇಲ್ಲಿ ಸೊಪ್ಸಾರು ಐತೆ. ನಾನು ಸೊಪ್ಸಾರು ತಿನ್ಕೊಂಡು ಬಿತ್ಕೊಂತೀನಿ. ಇಲ್ಲ ಬದುಕೊಂಡೆ. ಸುಮ್ಮನೆ ಪಲ್ಯ ಐತೆ, ಗೋರಿಕಾಯಿ ಪಲ್ಯ ಐತಂತೆ, ಮೊಸೊಪ್ಸಾರು ಐತಂತೆ. ಇವರೆಲ್ಲ ಎತ್ ಕೂತವ್ರಪ್ಪ. ಮಾಮ ತಮ್ಮ ಇಬ್ರು ಮಲ್ಕೊಂಡವ್ರೆ. ಇವರೆಲ್ಲ ಏನೋ ವಿಡಿಯೋ ಮಾಡಬೇಕು ಅಂತ ಕೂತಾಳು. ಒಬ್ಳು ಇಲ್ಲಿ ಕೂತಾಳು, ಇನ್ನೊಬ್ಳು ಅಲ್ಲಿ ಕೂತಾಳು. ನನ್ನ ಈ ಕಡೆ ಲಾಕ್ ಹಾಕೊಂಡವಳು. ಹಾಂ ಓಕೆ ಎಲ್ಲೂ ಓಡಾಡ್ತೀನಿ. ಎಲ್ಲಾದರೂ ಎಲ್ಗೂ ಓಡಾಡ್ತೀಯ? ಸರಿ ಎಲ್ಗೂ ಹೋಗಲ್ಲ ಗಿಡ. ಸಂಜೆ ರೋಡ್ ದಾಟ್ಬಾರ್ದಂತೆ. ಇಲ್ಲಿಂದ ಅಲ್ಲಿ ಹೋಗೋದು. ಸರಿ ಡೇ ಬೈ. ಈಗ ಮಾಡಿ
ಇವತ್ತು ಅಮಾವಾಸ್ಯೆ ಅಂತಾನೆ ನಾನು ತಿನ್ಬಾರ್ದಂತೆ. ನನಗಿತ್ತು ಡೌಟ್ ಇತ್ತು, ನಾನು ಇವತ್ತು ನಾನು ತಿಂತಾ ಇದೀನಿ ಅಂದಾಗ ನಂಗೆ ಏನೋ ಅಂತ ಕೂಡ ಅನಿಸ್ತಾ ಇತ್ತು. ಯಾರು ಹೇಳಿದ್ರು ಒಬ್ಬನೇ ತಿಂತಾ ಇದೀನಿ ಅಂದಾಗ ಏನೋ ಒಂದು ಇರ್ತದೆ ಇವತ್ತು ಅಂತ. ಆದರೆ ಇವತ್ತೇ ಅಮಾವಾಸ್ಯೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ತಪ್ಪಲ್ಲ ಸಂಧ್ಯಾ? ನಿಂಗೆ ತಪ್ಪಲ್ಲ, ನನ್ನನ್ನು ಬಿಟ್ಟು ತಿಂದಿದ್ದಕ್ಕೆ ನಿಂಗೆ ಆಗ್ಲೇಬೇಕು. ದೊಡ್ಡದೇ ಏನಾದರೂ ಆಗಲಿ ನಿನ್ನ ಜೀವನದಲ್ಲಿ. ನನಗೆ ಗೊತ್ತಿರಲ್ಲ ಕಣೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ದೊಡ್ಡ ದೊಡ್ಡ ಕಷ್ಟನೇ ಗೊತ್ತಿಲ್ಲ. ಅಷ್ಟೇ ನಾನು ಗೊತ್ತಿಲ್ದಿರ ಮಾಡಿರೋ ತಪ್ಪಿಗೆ ಕ್ಷಮೆ ಇದೆ. ಈ ಅಜ್ಜಿ ತಿರಿಂಗೆಲ್ಲ ಮಾಡ್ತಾರಲ್ಲ. ಏಯ್ ನೀನು ಹಾಕೊಂಬಿಟ್ಟಿದ್ಯ, ಅದಕ್ಕೆ ಇವತ್ತು ತಮಾಷೆ ಬೇಗ ಆಗ್ಬಿಟ್ಟಿರ್ತದೆ. ಅಯ್ಯೋ ಪವಿತ್ರ ಹೇಳ್ದಾಗೆ ನಂಗೂ ಅನಿಸ್ತೈತೆ, ಇವಳ ಕೈ ಯಾವಾಗ 1 ಇಂಚ್ ಎಕ್ಸ್ಟ್ರಾ ಆಗೈತೆ ಅನ್ಸ್ತೋ ಅವಾಗ್ಲೇ ಗೊತ್ತಾಗ್ತೈತೆ ನನಗೆ. ಇವಳ ಕೈ ಕಾಣಿಸ್ತೈತೆ ಗೈಸ್. ಅವಳು ಶಾಪನೂ ಹೋಗ್ತಾ ಇಲ್ಲ, ಶೋ ಕೊಡ್ತಾವಳೆ ನೋಡು. ಹಿಂಗೆಲ್ಲ ಶೋ ಕೊಡ್ತಾಳೆ ನೋಡು. ಟ್ರೆಂಡ್ ಬಂದಿದೆ ಗೊತ್ತಾ? ಯಾವ್ದೇ ಯಾವ್ದು ತಾಬಿಯೋನ್ ಗುರ್ರ್. ಓಕೆ ಸರಿ ಸಾಕು ಕೂತ್ಕ. ಸರಿ ಸ್ಟಾರ್ಟ್ ಮಾಡು ವಿಡಿಯೋನ. ಗೈಸ್ ನಾನು ಹೋಗಿದ್ದು ಸಂಜೆಂದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಏನಾಗಿದೆ ಅಂತ ಕೇಳೋದಕ್ಕೆ ಅಂತ. ಆದರೆ ಅಲ್ಲಿ ಹೋದ್ಮೇಲೆ ಕಥೆನೇ ಚೇಂಜ್ ಆಗುತ್ತೆ. ಅವಳು ಯಾವುದೋ ಕೆಲಸದಲ್ಲಿ ಬಿಸಿ ಇದ್ರು, ನಾನು ಯಾವುದೋ ನಾನು ಅದೇ ಕೆಲಸದಲ್ಲಿ ಬಿಸಿ ಆಗಿದೆ. ಸೊ ವಿಡಿಯೋ ಏನಕ್ಕೆ ಹೋಗಿದ್ದು, ಆ ಪರ್ಪಸ್ನ ಫುಲ್ಫಿಲ್ಲೇ ಮಾಡೋಕ್ಕಾಗಿದೆ. ಸೊ ಅದಕ್ಕೆ ಅದ್ರ ನೆಕ್ಸ್ಟ್ ಡೇ ಅಂದರೆ ಇವತ್ತು ಆ ವಿಷಯ ಏನೈತೆ ಎಲ್ಲ ಸುಧಾರ್ಕೊಂಡು ಬಂದೀವಿ. ಅದೇನಾಗೈತೆ ಅಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀವಿ. ಸೊ ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್ ಮತ್ತೆ